ಹೊಲದಲ್ಲಿ ಮಾವಿನ ಉಪ್ಪಿನಕಾಯಿ ಭೋಜನ. ಮಧ್ಯಾಹ್ನ 1 ಗಂಟೆ ಸಮಯ. ಬಿಸಿಲು ಜಾಸ್ತಿನೇ ಇತ್ತು. ಪಕ್ಷಿಗಳೆಲ್ಲರೂ ಕೆಲಸನ ಬಿಟ್ಬಿಟ್ಟು ಹೊಲದ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಊಟ ಮಾಡೋದಕ್ಕೋಸ್ಕರ ಬಂದು ಕೂತ್ಕೊಂಡಿದ್ರು. ಎಲ್ಲರೂ ಟಿಫನ್ ಬಾಕ್ಸ್ ಅನ್ನ ಓಪನ್ ಮಾಡಿ, ಹಬ್ಬ, ತುಂಬಾ ಹಸಿವಾಗ್ತಾ ಇದೆ. ಇವತ್ತು ನಾನ್ ತಂದಿರುವ ಮೀನ್ ಸಾರಿನ ವಾಸನೆ ನನ್ನ ಎಳಿತಾ ಇದೆ. ಚೋಟು, ಹೌದು, ನೀನಿವತ್ತು ಏನ್ ತಂದಿದೀಯಾ? ಚಿಚ್ಚು, ನಾನಿವತ್ತು ಬೆಂಡೆಕಾಯಿ ಪಲ್ಯ ತಂದಿದ್ದೀನಿ. ನನ್ನ ಬನ್ನುಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ತುಂಬಾನೇ ಇಷ್ಟ. ನಾನಿವತ್ತು ಬೇಳೆ ಸಾಂಬಾರ್ ತಂದಿದ್ದೀನಿ. ಹೌದು ಮಗಿಯವರೇ, ನಿಮಗೇನು ನಾನ್ ವೆಜ್ಜಾ? ಮಹಿ ಹದ್ದು ನಗುತ್ತಾ, ಹೌದು ಲೂಸಿ, ಮೀನ್ ಸಾರು. ಎಲ್ರೂ ಅವ್ರು ತಗೊಂಡ್ ಬಂದಿರುವ ಆಹಾರದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆದ್ರೆ ಟುನಿಗುಬ್ಬಚ್ಚಿ ಮಾತ್ರ ಮೆಲ್ಲೆ ಅಲ್ಲಿಂದ ಹೊರಟು ಅಲ್ಲೇ ಇರುವ ಬೇವಿನ ಮರದ ಕೆಳಗಡೆ ಹೋಗಿ ಕೂತ್ಕೊಂಡಿದ್ಲು. ಆವಾಗ್ಲೇ ಬುಜ್ಜಿಗುಬ್ಬಚ್ಚಿ ಸ್ಕೂಲ್ ಮುಗಿಸ್ಕೊಂಡು ಆ ಕಡೆ ಬಂದ್ಲು. ಟುನಿನ ಚಿಚ್ಚು ಗಮನಿಸ್ತಾ ಇದ್ಲು. ನೋಡಿದ್ರ, ಆ ತುನಿ ದೂರವಾಗಿ ಹೋಗ್ಬಿಟ್ಲು. ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ ಅಂದ್ರೆ ಅವಳು ಮಾತ್ರ ಯಾಕೆ ಸಪ್ರೇಟ್ ಹೋಗ್ತಾಳೆ? ಏನ್ ಮಾಡುದು ಚಿಚ್ಚು, ಅವಳು ಸ್ವಲ್ಪ ನಾಚಿಕೆ ಸ್ವಭಾವ. ಹೌದೌದು, ಏನೋ ನಾಚಿಕೆ ಸ್ವಭಾವ. ಅವಳು ಪ್ರತಿದಿನ ಏನೋ ಕೆಂಪಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಳೆ. ಕೇಳಿದ್ರೆ ಉಪ್ಪಿನಕಾಯಿ, ಟೊಮೆಟೊ ಗೊಜ್ಜು ಅಂತ ಏನೇನೋ ಹೇಳ್ತಾಳೆ. ಆವಾಗ ಬನ್ನು ಅಲ್ಲಿಗೆ ಬಂದು, ಅಮ್ಮಿ, ಹಸಿವಾಗ್ತಾ ಇದೆ, ಊಟ ಕೊಡಿ. ಚಿಚ್ಚು ಹೇಳಿದ ಮಾತನ್ನು ಕೇಳಿ, ಆಂಟಿ, ತುನಿ ಆಂಟಿ ಬಾಕ್ಸ್ ಇಂದ ಒಳ್ಳೆ ವಾಸನೆ ಬರ್ತಾ ಇದೆ. ಮೊನ್ನೆ ನಾನು ಆ ಕಡೆ ಹೋದಾಗ ಕೂಡ ಇದೇ ರೀತಿ ವಾಸನೆ ಬರ್ತಾ ಇತ್ತು. ಏನು, ನಿಮ್ಗೆ ವಾಸನೆ ಬರ್ತಾ ಇತ್ತಾ? ಹಾಗಾದ್ರೆ ಇವತ್ತು ಖಚಿತವಾಗಿ ಅದು ಏನು ಅಂತ ಕಂಡಿಡಿಲೇಬೇಕು. ದೂರದಲ್ಲಿ ಬೇವಿನ ಮರದ ಕೆಳಗಡೆ ಟುನಿ ಅವಳ ಟಿಫನ್ ಬಾಕ್ಸ್ ಓಪನ್ ಮಾಡಿದ್ಲು. ಅದರಲ್ಲಿ ಬರೀ ಅನ್ನ ಹಾಗೂ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇತ್ತು. ಸಾರು ಅಂತ ಏನೂ ಇಲ್ಲ. ಬಾಬುಜಿ, ಕೂತ್ಕೋ, ಹಸಿವಾಗ್ತಾ ಇದೀಯಾ? ಬುಜ್ಜಿ ಟಿಫನ್ ಬಾಕ್ಸ್ ಅನ್ನ ನೋಡಿ ತುಂಬಾನೇ ನಿರಾಶೆಯಿಂದ, ಅಮ್ಮ, ಹಸಿವಾಗ್ತಾ ಇದೆ ಅಮ್ಮ. ಆದ್ರೆ ಯಾವಾಗ್ಲೂ ಈ ಉಪ್ಪಿನಕಾಯಿ ಸಾರೇನಾ? ನನ್ನ ಫ್ರೆಂಡ್ಸ್ ಎಲ್ಲ ಏನೇನೋ ತರ್ತಾರೆ, ಆದ್ರೆ ನನಗೆ ಮಾತ್ರ ಯಾವಾಗ್ಲೂ ಈ ಉಪ್ಪಿನಕಾಯಿ ಅನ್ನನೇ. ಟುನಿ ದುಃಖನ ಮನ್ಸೊಳಗಡೆ ಇಟ್ಕೊಂಡು, ಬುಜ್ಜಿ, ಮಾಡ್ಕೊಡ್ತೀನಿ. ಮುಂದಿನ ವಾರ ಸಂಬಳ ಸಿಗುವಾಗ ನಿನಗೆ ಇಷ್ಟವಾದ ಆಲೂಗಡ್ಡೆ ಸಾರು ಮಾಡ್ಕೊಡ್ತೀನಿ. ಇವಾಗ ಉಪ್ಪಿನಕಾಯಲ್ಲಿ ಊಟ ಮಾಡು. ಅಜ್ಜಿ ಹಾಕಿರೋ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಬುಜ್ಜಿ ಅನ್ನದಲ್ಲಿ ಆ ಉಪ್ಪಿನಕಾಯಿ ಹಾಗೂ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೆರೆಸಿ ಬುಜ್ಜಿಗೆ ತಿನ್ನಕ್ಕೆ ಕೊಟ್ಲು. ಆವಾಗ ಚಿಚುಕಾಗೆ ಟುನಿ ಹತ್ರ ಬಂದ್ಲು. ಏನ್ ತುನಿ, ಏನೋ ಒಬ್ಳೆ ಕೂತ್ಕೊಂಡು ಊಟ ಮಾಡ್ತಾ ಇದೀಯಾ? ಏನೋ ಘಮ ವಾಸನೆ ಬರ್ತಾ ಇದೆ. ಏನ್ ಸ್ಪೆಷಲ್ ಇವತ್ತು? ಟುನಿ ತಕ್ಷಣ ಅವಳ ಟಿಫನ್ ಬಾಕ್ಸ್ ಅನ್ನ ಕೈಯಿಂದ ಮುಚ್ಚಿ, ಏನು ಇಲ್ಲ ಚಿಚ್ಚು, ಮಾಮೂಲೆ ಟೊಮೆಟೊ ಸಾರು ಅಷ್ಟೇ. ಟೊಮೆಟೊ ಸಾರ ಅಷ್ಟೊಂದು ಕೆಂಪಾಗಿದೆ, ನಮಗೂ ಸ್ವಲ್ಪ ಕೊಡ್ಬೋದಲ್ಲ ಕಣೆ, ನಾವು ಕೂಡ ರುಚಿ ನೋಡಿ ಹೇಳ್ತೀವಿ. ಇಲ್ಲ ಚಿಚ್ಚು, ನಾನು ಸ್ವಲ್ಪನೇ ತಂದಿದ್ದು, ನನಗೂ ಬುಜ್ಜಿಗೂ ಸಾಕಾಗಲ್ಲ, ನಾಳೆ ತಂದು ಕೊಡ್ತೀನಿ, ಆಯ್ತಾ? ಆವಾಗ ಚಿಚ್ಚು, ಹೌದಮ್ಮ, ಹೌದೌದು, ನಿಮ್ಮಂತವ್ರು ಮಾತ್ರ ಅದನ್ನ ತಿನ್ಬೇಕು, ನಮಗೆಲ್ಲ ಯಾಕೆ ಕೊಡ್ತೀಯ ಹೇಳು? ಹಾಗಂತ ಹೇಳಿ ಅಲ್ಲಿಂದ ಹೋದ್ಲು. ಅಮ್ಮ, ಚಿಚ್ಚು ಆಂಟಿಗೆ ಗೊತ್ತಾಯ್ತಾ? ಏನೂ ಗೊತ್ತಾಗಿಲ್ಲ, ನೀನು ಊಟ ಮಾಡು. ಊಟ ಆದ್ಮೇಲೆ ಎಲ್ರೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಾ ಇದ್ರು. ಆವಾಗ ಚಿಚುಕಾಗಿ ಉಳಿದ ಪಕ್ಷಿಗಳ ಹತ್ರ, ಫ್ರೆಂಡ್ಸ್, ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಅಡಿಗೆ ಎಲ್ಲ ಮಾಡ್ಕೊಂಡು ಇಲ್ಲಿ ತಗೊಂಬರ್ಲಿಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೇನೆ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ. ಏನ್ ಐಡಿಯಾ ಚಿಚ್ಚು ಅದು? ಅಂದ್ರೆ ನಾವು ಕಮ್ಯುನಿಟಿ ಅಡಿಗೆ ಮಾಡೋಣ. ಒಂದೊಂದಿನ ಒಬ್ಬೊಬ್ರು ಮಾತ್ರ ಅಡಿಗೆ ಮಾಡಿದ್ರೆ ಸಾಕು. ಎಲ್ಲರಿಗೂ ಆಗುವ ರೀತಿ ಒಂದಿನ ಒಬ್ರೇ ಸಾರ್ ಮಾಡ್ಕೊಂಡ್ ಬರ್ಬೇಕು. ಆವಾಗ ಅಡಿಗೆ ಮಾಡುವ ಸಮಯ ಕೂಡ ನಮ್ಗೆ ಉಳಿತಾಯ ಆಗುತ್ತೆ, ಸ್ವಲ್ಪ ನೆಮ್ಮದಿ ಇರುತ್ತೆ. ಚಿಚ್ಚು, ಸೂಪರ್ ಐಡಿಯಾ. ವಾರದಲ್ಲಿ ಒಂದೇ ಒಂದಿನ ಕಷ್ಟ, ಆಮೇಲೆ ಉಳಿದ ದಿನ ಎಲ್ಲ ರೆಸ್ಟ್. ನಾನ್ ರೆಡಿ. ಒಂದೊಂದಿನ ಸ್ಪೆಷಲ್ ಅಡುಗೆ. ಚಿಚುಕಾಗೆ ಟುನಿನ ನೋಡಿ, ಏನ್ ತುನಿ, ಎಲ್ಲರೂ ಒಪ್ಕೊಂಡ್ಮೇಲೆ ನೀನಾದ್ರೂ ಒಪ್ಕೋತೀಯಾ ಇಲ್ವಾ? ನಾವು ಕೂಡ ನಿನ್ನ ಸ್ಪೆಷಲ್ ಸಾರ್ನ ರುಚಿ ನೋಡ್ಬೇಕಲ್ವಾ? ಟುನಿ ಸ್ವಲ್ಪ ಸಂಕೋಚದಿಂದ, ಅದು ಚಿಚ್ಚು, ಎಲ್ಲರಿಗೂ ಅಡಿಗೆ ಮಾಡ್ಬೇಕಂದ್ರೆ ಖರ್ಚಾಗುತ್ತೆ ಅಲ್ವಾ? ನನ್ನತ್ರ ಏನೇ ಖರ್ಚು? ನೀನೇನು ವಾರ ಇಡೀ ಕಷ್ಟಪಟ್ಟು ಖರ್ಚು ಮಾಡ್ತೀಯ, ವಾರದಲ್ಲಿ ಒಂದಿನ ತಾನೆ. ನಮ್ಮೊಳಗೆ ಈ ರೀತಿ ಭೇದ ಎಲ್ಲ ಯಾಕೆ? ಹೌದು ತುನಿ, ಒಪ್ಕೋ. ಎಲ್ಲರೂ ಜೊತೆ ಸೇರಿ ತಿಂದ್ರೆ ಆ ಮಜಾನೇ ಬೇರೆ. ಟುನಿ ಬೇರೆ ದಾರಿ ಇಲ್ಲದೆ, ಸರಿ ಚಿಚ್ಚು, ನಾನು ಕೂಡ ಸೇರ್ಕೋತೀನಿ. ಗುಡ್ಡು. ನಾಳೆ ಚೋಟುವಿಂದು, ನಾಡಿದ್ದು ನಂದು, ಅದರ ನಾಡಿದ್ದು ಲೂಸಿದು, ಕೊನೆಯದಾಗಿ ತುನಿದು. ಏನೋ ಸರಿಯಾ? ಮರುದಿನದಿಂದ ಪಕ್ಷಿಗಳು ಹೊಲದಲ್ಲಿ ಚೆನ್ನಾಗಿ ಊಟ ಮಾಡಕ್ ಶುರು ಮಾಡಿದ್ರು. ಮೊದಲನೇ ದಿನ ಚೋಟಿಗಿಳಿ ಬದನೆಕಾಯಿ ಸಾರ್ ತಗೊಂಡ್ ಬಂದ್ಲು. ಎಲ್ರೂ ಸಂತೋಷವಾಗಿ ಅದನ್ನ ತಿಂದ್ರು. 2ನೇ ದಿನ ಲೂಸಿ ಪಾರಿವಾಳ ಹಾಲನ್ನ ತಗೊಂಡ್ ಬಂದ್ಲು. 3ನೇ ದಿನ ಚಿಚುಕಾಗೆ ಚಿಕನ್ ಫ್ರೈ ಅನ್ನ ತಗೊಂಡ್ ಬಂದ್ಲು. ಅದನ್ನ ಬನ್ನುಗಿಳಿ ಅಂತೂ ತುಂಬಾನೇ ಆಸೆ ಪಟ್ಟು ತಿಂತ. 4ನೇ ದಿನ ಮಹಿ ಹದ್ದು ಮೀನ್ ಸಾರ್ ತಗೊಂಡ್ ಬಂತು. ಅದನ್ನ ಎಲ್ರೂ ಸಂತೋಷವಾಗಿ ತಿಂದ್ರು. ಟುನಿ ಕೂಡ ಎಲ್ರ ಜೊತೆ ಕೂತ್ಕೊಂಡು ತಿಂತಾ ಇದ್ಲು. ಆದ್ರೆ ನಾಳೆ ಅವಳು ಅಡಿಗೆ ಮಾಡ್ಬೇಕು ಅನ್ನುವ ಭಯ ಮನ್ಸೊಳಗಡೆ ಇತ್ತು. ನಾಳೆ ಟುನಿ
ಎಲ್ಲರಿಗೋಸ್ಕರ ಅಡಿಗೆ ಮಾಡ್ಬೇಕು. ಆದ್ರೆ ಪಾಪ ಅವಳ ಕೈಯಲ್ಲಿ ₹1 ಕೂಡ ಇಲ್ಲ. ಏನ್ ಮಾಡುದು ಅಂತ ಯೋಚನೆ ಮಾಡ್ಕೊಂಡು ಟುನಿ ಸಂಜೆ ಸಮಯ ಮನೆಗ್ ಬಂದಾಗ ಮನೆ ಅಂಗಳದಲ್ಲಿ ಬುಜ್ಜಿ ಗುಬ್ಬಚ್ಚಿ ಬೇಜಾರಿಂದ ಕೂತ್ಕೊಂಡಿದ್ಲು. ಪಾಪ ಅವಳು ಅಳ್ತಾನೂ ಇದ್ಲು. ಬುಜ್ಜಿ, ಏನಾಯ್ತಮ್ಮ? ಕಣ್ಣಲ್ಲಿ ನೀರು? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಆವಾಗ ಬುಜ್ಜಿ, ಅಮ್ಮ, ನಾಳೆ ಫೈನಲ್ ಎಕ್ಸಾಮ್ ಅಂತೆ. ಪ್ರಿನ್ಸಿಪಾಲು ಎಲ್ಲರ ಮುಂದೆ ನನ್ನನ್ನು ನಿಲ್ಲಿಸಿ, ನಾಳೆ ಫೈನಲ್ ಎಕ್ಸಾಮ್, ಫೀಸ್ ಕಟ್ಟಿದ್ರೆ ಮಾತ್ರ ನಿನಗೆ ಎಕ್ಸಾಮಿಗೆ ಕೂರಕ್ಕಾಗೋದು, ನಾಳೆ ಮಾತ್ರ ಫೀಸ್ ತಂದಿಲ್ಲ ಅಂದ್ರೆ ನೀನು ಎಕ್ಸಾಮ್ನ ಬರೆಯಕ್ಕಾಗಲ್ಲ ಅಂತ ಎಲ್ರ ಮುಂದೆ ಹೇಳಿದ್ರು. ನಂಗೆ ತುಂಬಾ ನಾಚಿಕೆ ಆಯ್ತು. ಟುನಿ ಗುಬ್ಬಚ್ಚಿ ಅದನ್ನು ಕೇಳಿ, ಅಯ್ಯೋ, ನಾಳೆನಾ? ಎಷ್ಟು ಕಟ್ಬೇಕು? ₹1000 ಅಮ್ಮ. ಟುನಿ ಅವಳ ಸೀರೆ ಸೆರಗಲ್ಲಿ ನೋಡಿದ್ಲು. ಅದ್ರಲ್ಲಿ ಇದ್ದಿದ್ದು ಬರೀ ₹100. ಅದು ನಾಳೆ ಎಲ್ರಿಗೋಸ್ಕರನು ಚಿಕನ್ ಸಾರು ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದ ಹಣ. ಇವಾಗ ಅವಳತ್ರ ಬೇರೆ ಹಣನೇ ಇಲ್ಲ. ಅಜ್ಜಿ, ನನ್ನ ಹತ್ರ ಇರದೆ ₹1000. ಅದು ನಾಳೆ ಎಲ್ಲರಿಗೂ ಚಿಕನ್ ಸಾರು ಮಾಡ್ಕೊಡೋಣ ಅಂತ ಇಟ್ಟಿದೀನಿ. ಇವಾಗ ಹಣನ ನಿನಗೆ ಕಟ್ಬಿಟ್ರೆ ನಾಳೆ ಅವಳಿಗೆ ಅಡಿಗೆ ಮಾಡಿ ಕೊಡಕ್ಕೆ ಏನು ಇರಲ್ಲ. ಏನ್ ಮಾಡೋದು? ಅದಕ್ಕೆ ಅಂತ ನಾನು ಸ್ಕೂಲಿಗೆ ಹೋಗ್ಬಾರ್ದ? ನನ್ನ ವಿದ್ಯಾಭ್ಯಾಸವನ್ನು ನಿಲ್ಸ್ಬೇಕಾ? ಎಲ್ಲರಿಗೂ ಸಾರ್ ಮಾಡಿ ಕೊಡೋದಕ್ಕಿಂತ ನನ್ನ ವಿದ್ಯಾಭ್ಯಾಸ ಮುಖ್ಯ. ಹಾಗೆ ಹೇಳ್ಬೇಡಮ್ಮ, ನಿನ್ನ ವಿದ್ಯಾಭ್ಯಾಸನೇ ನನಗೆ ಮುಖ್ಯ. ಸರಿ, ನೀನು ಈ ಫೀಸ್ನ ತಗೊಂಡೋಗಿ ನಾಳೆ ಎಕ್ಸಾಮಿಗೆ ಕಟ್ಬಿಟ್ಟು ಚೆನ್ನಾಗಿ ಎಕ್ಸಾಮ್ ಬರಿ. ಬುಜ್ಜಿ ಹಣ ತಗೊಂಡು ಬೇಜಾರಿಂದ, ಆದ್ರೆ ಅಮ್ಮ, ನಾಳೆ ಹೊಲದಲ್ಲಿ ಏನಮ್ಮ ಮಾಡ್ತೀಯಾ? ನೀನು ನಾಳೆ ಅಡಿಗೆ ಮಾಡ್ಕೊಂಡು ತಗೊಂಡೋಗೋದಿದ್ರೆ ಎಲ್ಲರೂ ನಿನ್ನ ನೋಡಿ ನಗ್ತಾರೆ. ಚಿಚ್ಚು ಆಂಟಿ ಕೂಡ ಕೇಳ್ತಾರೆ. ಎಲ್ಲರ ಮುಂದೆ ನಿಂಗೆ ಅವಮಾನ ಆಗುತ್ತೆ ಅಲ್ವಾ? ಟುನಿ ಆವಾಗ ನಗುತ್ತಾ, ಬುಜ್ಜಿ, ನಗ್ತಾ ಇದ್ರೆ ನಗ್ಲಿ, ನನಗೇನು ತೊಂದ್ರೆ ಇಲ್ಲ. ಅದೇ ನಿನ್ನ ವಿದ್ಯಾಭ್ಯಾಸ ನಿಂತೋದ್ರೆ ಕಷ್ಟ ತಾನೇ. ನಾಳೆ ತರಕಾರಿಗೆ ಹಣ ಇಲ್ದೆ ಹೋಗಿರ್ಬೋದು, ಆದ್ರೆ ಆ ಹಳೆ ಜಾಡಿಯಲ್ಲಿ ಉಪ್ಪಿನಕಾಯಿ ಇದೆ ಅಲ್ವಾ? ಅನ್ನ ಮಾಡಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರಿಗೋಸ್ಕರ ಆ ಉಪ್ಪಿನಕಾಯಿನ ತಗೊಂಡೋಗ್ತೀನಿ. ಅಮ್ಮ, ಅಷ್ಟು ಜನರು ಚಿಕನ್, ಮಟನ್, ಮೀನು ಅಂತ ತಗೋಬರ್ತಾರೆ. ಅವ್ರ ಮುಂದೆ ಉಪ್ಪಿನಕಾಯಿ ತಗೊಂಡೋದ್ರೆ ಚೆನ್ನಾಗಿರುತ್ತಾ? ನೋಡಮ್ಮ, ಅವ್ರವ್ರ ಇಷ್ಟಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡ್ ಬರ್ಬೋದು. ನಮ್ಮ ಪರಿಸ್ಥಿತಿ ಇರೋದು ಹೀಗೆ. ನಿಜಾಯಿತಿಯಿಂದ ನಮ್ಮ ಮನೇಲಿ ಏನಾಗುತ್ತೋ ಅದನ್ನೇ ತಗೊಂಡೋಗಿ ಕೊಡ್ತೀನಿ. ಟುನಿ ಆ ದಿನ ರಾತ್ರಿ ಅನ್ನ ಮಾಡಿ ಅದರಲ್ಲಿ ಉಪ್ಪಿನಕಾಯಿ ಹಾಕಿ ಅದನ್ನ ತಯಾರು ಮಾಡಿದ್ಲು. ಎಲ್ರೂ ಮರದ ಕೆಳಗಡೆ ರೌಂಡ್ ಹಾಕಿ ಕೂತ್ಕೊಂಡಿದ್ರು. ಎಲ್ಲರ ಕೈಯಲ್ಲೂ ಖಾಲಿ ತಟ್ಟೆ ಇತ್ತು. ಆವಾಗ ಚಿಚು, ಮಹಿ, ಚೋಟು ಎಲ್ರೂ ಟುನಿಗೋಸ್ಕರ ಕಾಯ್ತಾ ಇದ್ರು. ಏನ್ ಮಗಿ ಅವ್ರೆ, ಎಲ್ಲರೂ ಹಸಿವಲ್ಲಿ ಕೂತಿದೀವಿ, ಇನ್ನೂ ತುನಿ ಬಂದಿಲ್ಲ. ನೆನ್ನೆ ನಾನು ಚಿಕನ್ ಅಂತ ಹೇಳ್ದೆ ಅಲ್ವಾ, ಅದಕ್ಕೋಸ್ಕರ ಇವತ್ತು ಅವಳು ಮಟನ್ ಮಾಡ್ಕೊಂಡ್ ಬರ್ತಾಳೋ ಏನೋ. ಅಬ್ಬಾ, ಮಟನ? ಆಂಟಿ, ನನ್ ಬಾಯಲ್ಲಿ ನೀರ್ ಸುರಿತಿದೆ. ಸರಿ ಆಂಟಿ, ನನಗೆ ಹಸಿವ ಆಗ್ತಾ ಇದೆ. ಇರೋ, ಬರ್ತಾಳೆ. ಪಾಪ, ಅವಳು ಒಬ್ಳೆ ಅಲ್ವಾ, ಅಡಿಗೆ ಮಾಡಕ್ಕೆ ಸಮಯ ಆಗಿರ್ಬೋದು. ಆವಾಗ್ಲೇ ಟುನಿ ಹಾಗೂ ಬುಜ್ಜಿ ಇಬ್ರು ಅನ್ನ ತಗೊಂಡು ಬರ್ತಾ ಇದ್ರು. ಟುನಿ ಮನ್ಸಲ್ಲಿ ಸ್ವಲ್ಪ ಭಯ ಇತ್ತು, ಆದ್ರೆ ಧೈರ್ಯನೂ ಇತ್ತು. ಆ ತುನಿ ಬಂದ? ಬಾಬಾ, ಪಾತ್ರೆ ತುಂಬಾ ದೊಡ್ಡದಾಗಿದೆ. ಏನ್ ತಂದಿದೀಯಾ? ಓ, ಬಿರಿಯಾನಿನಾ? ಟುನಿ ಅನ್ನ ತಗೊಂಡ್ ಬಂದು ಇಟ್ಟು, ಎಲ್ಲರೂ ಪ್ಲೇಟ್ನ ತೆಗ್ದಿಡಿ. ಎಲ್ರೂ ಆಸಕ್ತಿಯಿಂದ ಕೂತ್ಕೊಂಡಿದ್ರು. ಆವಾಗ ಟುನಿ ಪಾತ್ರೆಯಿಂದ ಮುಚ್ಚಳ ತೆಗ್ದಾಗ ಅದರೊಳಗಡೆ ಕೆಂಪಾಗಿ ಎಣ್ಣೆಯಲ್ಲಿರುವ ಒಂದು ಅನ್ನ. ಅದರಲ್ಲಿ ಯಾವುದೇ ಪೀಸುನೂ ಇಲ್ಲ, ಜೊತೆಗೆ ಹೆಂಚ್ಕೊಳ್ಳೋಕ್ಕೂ ಏನೂ ಇಲ್ಲ. ಅದನ್ನು ನೋಡಿ ಚೋಟಿಗಿಳಿ, ಇದೇನ್ ತುನಿ, ಈ ಬಣ್ಣ ಈ ರೀತಿ ಇದೆ, ಸಾರೇನೇ ಇಲ್ವಾ? ನೀನು ಸಾರ್ ಮಾಡ್ಲಿಲ್ವಾ? ಚಿಚು ಕೋಪದಿಂದ, ಇದೇನ್ ತುನಿ, ಈ 4 ದಿನದಲ್ಲಿ ನಾವು ಚಿಕನು, ಮಟನು, ಮೀನು ಅಂತ ಎಲ್ಲ ತಗೊಂಬಂದ್ ಮಾಡಿದ್ರೆ ನೀನ್ ಮಾತ್ರ ಇವತ್ತು ಉಪ್ಪಿನಕಾಯಿ ಹಾಕೊಂಡು ಊಟ ತಂದಿದೀಯಾ? ಯಾಕೆ, ನಿಂಗ್ ನಾಚಿಕೆ ಆಗಲ್ವಾ? ಮನೇಲಿ ಅಷ್ಟೊಂದು ಹಣನ ಕೂಡಿಟ್ಟಿದೀಯಾ? ಬನ್ನುಗಿಳಿ ತುಂಬಾ ಬೇಜಾರಿಂದ, ಆಂಟಿ, ಮಟನ್ ಅಂತ ಹೇಳಿ ಉಪ್ಪಿನಕಾಯಿ ತಂದಿದ್ದೀರಾ, ಇದು ಅನ್ಯಾಯ. ಅಯ್ಯೋ ತುನಿ, ಕನಿಷ್ಠ ಮೊಟ್ಟೆ ಆದ್ರೂ ತರ್ಬೋದಾಗಿತ್ತಲ್ವಾ, ಉಪ್ಪಿನಕಾಯ? ಟುನಿ ಎಲ್ಲರೂ ಮಾತಾಡೋದನ್ನು ಕೇಳಿ ತುಂಬಾನು ಬೇಜಾರಿಂದ, ಎಲ್ಲರೂ ನನ್ನ ಕ್ಷಮಿಸಿ. ನಿಮ್ಮೆಲ್ಲರಿಗೂ ಗಂಡಂದಿರು ಸಂಪಾದನೆ ಮಾಡ್ಕೊಂಡ್ ಬಂದ್ ಆಗ್ತಾರೆ. ಹಾಗೆ ಗಂಡು ಮಕ್ಕಳಿದ್ದಾರೆ. ನಾಳೆ ಕಷ್ಟ ಬಂದ್ರೆ ಅವರು ಕೂಡ ನೋಡ್ಕೋತಾರೆ. ಆದ್ರೆ ನನ್ನ ಪರಿಸ್ಥಿತಿ ಹಾಗೆ ಅಲ್ವಲ್ಲ. ನಾನು ತುಂಬಾನೇ ಕಷ್ಟದಲ್ಲಿದ್ದೀನಿ. ಎಲ್ರೂ ಸೈಲೆಂಟ್ ಆದ್ರು. ಆದ್ರೆ ನನ್ ಜೀವನ ಹಾಗೆ ಅಲ್ಲ. ನನಗೆ ಒಬ್ಳೇ ಮಗಳು, ಗಂಡ ಇಲ್ಲ. ನಾನೇ ಕಷ್ಟಪಟ್ಟು ಅವಳನ್ನ ಸಾಕ್ಬೇಕು, ಅವಳನ್ನ ಓದಿಸ್ಬೇಕು, ಅವಳಿಗೆ ಮುಂದೆ ಮದ್ವೆ ಮಾಡ್ಬೇಕು. ನಾಳೆ ಅವಳು ಯಾರ ಕೈ ಮುಂದೆ ಹೋಗಿ ಕೈ ಚಾಚಬಾರ್ದು. ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕು. ಅದಕ್ಕೇನೆ ನಾಳೆ ಜೀವನಕ್ಕೋಸ್ಕರ ನಾನು ಹಣನ ಕೂಡಿಡ್ತಾ ಇದ್ದೀನಿ. ಬುಜ್ಜಿ ತಾಯಿಯ ಪಕ್ಕದಲ್ಲಿ ನಿಂತ್ಕೊಂಡು, ಆಂಟಿ, ನಿನ್ನೆ ಏನ್ ನಡೀತು ಅಂದ್ರೆ ಅಮ್ಮನ ಕೈಯಲ್ಲಿ ಬರೀ ₹1000 ಮಾತ್ರ ಇತ್ತು. ನನ್ ಸ್ಕೂಲ್ ಫೀಸ್ ಕಟ್ಟದಿದ್ರೆ ನನಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ, ಎಕ್ಸಾಮ್ ಬರೆಯಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೇನೆ ಆ ಹಣವನ್ನು ನನ್ನ ಸ್ಕೂಲ್ ಫೀಸಿಗೆ ಅಮ್ಮ ಕೊಟ್ಬಿಟ್ರು. ಅದಕ್ಕೆ ತರಕಾರಿ ತಗೊಳ್ಳಿಕ್ಕೆ ಹಣ ಇಲ್ಲದೆ ಇವತ್ತು ಉಪ್ಪಿನಕಾಯಲ್ಲಿ ಊಟ ತಂದಿದೀವಿ. ನನ್ನ ಮಗಳ ವಿದ್ಯಾಭ್ಯಾಸದ ಮುಂದೆ ನೀವೆಲ್ಲರೂ ನನ್ನ ಎಷ್ಟೇ ಬೈದ್ರು ನನ್ ಕಿವಿಗೆ ಹಾಕೊಳ್ಳೋದಿಲ್ಲ. ಈ ಊಟದಲ್ಲಿ ನನ್ನ ಪ್ರೀತಿ ಇದೆ.
ಇಷ್ಟ ಇದ್ದವರು ತಿನ್ನಿ, ಹಾಗೆ ಇಷ್ಟ ಇಲ್ಲದೆ ಇರೋರು ತಿನ್ಬೇಡಿ. ನನ್ನ ಎಷ್ಟು ಬೈಕೊಂಡ್ರು ಪರವಾಗಿಲ್ಲ. ಟೋನಿ ಮಾತಾಡಿದನ್ನ ಕೇಳಿ ಎಲ್ರೂ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರು. ಚಿಚುಗೆ ಮುಖ ಬಾಡಿ ಹೋಯ್ತು. ಚೋಟುಗೂ ಹಾಗೂ ಮಹಿಗೂ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಅವಾಗ ಲೂಸಿ ಪಾರಿವಾಳ ಮುಂದೆ ಬಂದು, ಅಯ್ಯೋ ತುನಿ, ನಮ್ಮ ಅಡುಗೆ ಮುಂದೆ ಮಗಳ ಭವಿಷ್ಯ ತಾನೇ ಮುಖ್ಯ. ನೀನೇನ್ ತಂದ್ರು ನಮಗೆ ಅಮೃತನೇ. ಎಲ್ಲಿ ನೀನ್ ಮಾಡಿರುವ ಅಡಿಗೆ ಕೊಡು. ಟೋನಿ ಅವಳ ಪ್ಲೇಟಲ್ಲಿ ಆ ಅನ್ನನ ಹಾಕೊಂಡ್ಲು. ಅದನ್ನ ತಿನ್ನೋಡಿದ್ಲು. ಉಪ್ಪಿನಕಾಯಿ ಘಾಟಲ್ಲಿ ಟೋನಿಯ ಪ್ರೀತಿನೂ ಸೇರಿ ಆ ಅನ್ನ ನಿಜವಾಗ್ಲೂ ತುಂಬಾನೇ ರುಚಿಯಾಗಿತ್ತು. ಅಬ್ಬಾ ತುನಿ, ಇದರ ರುಚಿ ಎಷ್ಟೊಂದ್ ಚೆನ್ನಾಗಿದೆ. ಏ ಚಿಚ್ಚು, ಬಾಯಿ ಮುಚ್ಕೊಂಡು ಇದನ್ನೊಂದ್ಸಲ ತಿಂದು ನೋಡು. ಉಪ್ಪಿನಕಾಯಿ ಮುಂದೆ ನಿನ್ ಚಿಕನ್ ಸಾರಲ್ಲ ಏನೂ ಇಲ್ಲ. ಚಿಚುಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬೇರೆ ದಾರಿ ಇಲ್ದೆ ಅವಳ ತಟ್ಟೆ ತೋರ್ಸದ್ಲು. ಟೋನಿ ಅದ್ರಲ್ಲಿ ಅನ್ನ ಹಾಕದ್ಲು. ಅದನ್ನ ಚಿಚು ತಿನ್ನೋಡಿದಾಗ ಅದ್ರಲ್ಲಿದ್ದ ಹುಳಿ, ಖಾರ, ಉಪ್ಪು, ಆ ಮಸಾಲೆ ಘಾಟು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಅರರೇ ಹೌದು, ಈ ಅನ್ನದಲ್ಲಿ ಏನೋ ಒಂದು ತುಂಬಾ ರುಚಿ ಇದೆ. ತುನಿ, ನಿನ್ ಕೈಯಲ್ಲಿ ಮಾಡಿದ್ದು ಏನೂ ಆದ್ರೂ ಅಮೃತ. ಎಲ್ಲರೂ ತಿಂದು ನೋಡಿ, ಇದರ ರುಚಿ ಅದ್ಭುತವಾಗಿದೆ. ಬನ್ನು ತಿನ್ನೋಡಿ, ಆಂಟಿ ಇದು ಸೂಪರ್. ನನಗೆ ಮಾವಿನಕಾಯಿ ಬೇಕು. ಈ ಊಟ ಚಿಕನ್ ಆಗೇ ಇದೆ, ಇದರ ಜೊತೆಗೆ ಮಾವಿನಕಾಯಿ ತುಂಡು ಕೊಡಿ. ನಾವು ತಪ್ಪಾಗಿ ಮಾತಾಡ್ಬಿಟ್ಟು, ನಿನಗೇನಾದ್ರೂ ಹಣದ ಅವಶ್ಯಕತೆ ಬೇಕಂದ್ರೆ ನಮ್ ಜೊತೆ ಹೇಳು, ನಾವು ಕೂಡ ನಿನ್ಗೆ ಸಹಾಯ ಮಾಡ್ತೀವಿ. ತುನಿ, ಹೌದು ತುನಿ, ಹೆಣ್ಮಕ್ಳು ಓದಿದ್ರೆ ಅವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಎಲ್ರೂ ಟೋನಿನ ಮೆಚ್ಕೊಂಡು ಆ ಉಪ್ಪಿನಕಾಯಿ ಅನ್ನನ ತಿಂದ್ರು. ಸ್ವಲ್ಪ ಕೂಡ ಅನ್ನ ಮಿಗಲ್ಲೇ ಇಲ್ಲ. ಊಟ ಮಾಡಿದ್ಮೇಲೆ ಎಲ್ರೂ ರೌಂಡ್ ಆಗಿ ಕೂತ್ಕೊಂಡಿದ್ರು. ಅಯ್ಯೋ ತುನಿ, ಏನು ತಪ್ಪಾಗಿ ತಿಳ್ಕೊಬೇಡ ಕಣೆ. ಇವತ್ತು ನೀನ್ ಕೊಟ್ಟ ಊಟ ತುಂಬಾ ಚೆನ್ನಾಗಿತ್ತು. ನಿನ್ಗೆ ಟೊಮೆಟೊ ಗೊಜ್ಜು ಮಾಡಕ್ ಗೊತ್ತಾ? ಬುಜ್ಜಿ ನಗುತ್ತಾ, ಆಂಟಿ, ನಮ್ಮ ಅಮ್ಮ ಮಾಡುವ ಟೊಮೆಟೊ ಗೊಜ್ಜು ಎಷ್ಟೊಂದ್ ಚೆನ್ನಾಗಿರುತ್ತೆ ಗೊತ್ತಾ? ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡ್ ತಿಂದ್ರೆ ಅದರ ರುಚಿ ಮುಂದೆ ಯಾವುದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಓ ಹೌದಾ ತುನಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಮತ್ತೆ ನಮ್ಮ ರೊಟೇಷನ್ ಆಗಿ ಬರ್ತಾ ಇರುತ್ತೆ ಅಲ್ವಾ, ಅವಾಗ ನೀನ್ ನಮಗೆ ಟೊಮೆಟೊ ಪಚಡಿ ಮಾಡ್ಕೊಡ್ಬೇಕು. ಆಂಟಿ, ಅದ್ರ ಬಗ್ಗೆ ಮಾತಾಡುವಾಗನೇ ನನ್ ಬಾಯಲ್ಲಿ ನೀರ್ ಸುರಿತಾ ಇದೆ. ಟುನಿಗೂ ಪಚ್ಚಿ ಎಲ್ಲಾನು ಕೇಳಿ ತುಂಬಾನು ಸಂತೋಷದಿಂದ, ಖಂಡಿತ ತರ್ತೀನಿ. ನೀವೆಲ್ಲರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ ದಿನ ಹೊಲದಲ್ಲಿ ಅವ್ರ ತಿಂದ ಉಪ್ಪಿನಕಾಯಿ ಅನ್ನ ಅವರ ಮಧ್ಯದಲ್ಲಿದ್ದ ಸ್ನೇಹನ ಇನ್ನು ಬಲ ಮಾಡಿತು. ಆನಂದಪುರ ಎನ್ನುವ ಗ್ರಾಮದಲ್ಲಿ ಸೂರ್ಯನ ಬಿಸಿಲು ಅಧಿಕವಾಗಿ ಭೂಮಿಯನ್ನೇ ಸುಡ್ತಾ ಇತ್ತು. ತುನಿಯ ಶೆಡ್ ಮನೆ ಬೆಂಕಿಯ ಹಾಗೆ ಉರಿತಾ ಇತ್ತು. ನೀ ಆ ಮನೆಯಲ್ಲಿ ಇದ್ದುಕೊಂಡು ತುಂಬಾನೇ ಕಷ್ಟಪಡುತ್ತಾ ಕಣ್ಣೀರು ಹಾಕುತ್ತಾ ಮನೆಯಿಂದ ಹೊರಗೆ ಬಂದು ಕಣ್ಣೀರಾಗ್ತಾ ಇತ್ತು. ಆ ಬಿಸಿಲಿಗೆ ಆ ಕಣ್ಣೀರು ಕೂಡ ಒಣಗೋಗ್ತಾ ಇತ್ತು. ತುನಿ ಮನೆಯಲ್ಲಿ ಬಡತನ ಎನ್ನುವುದು ಸೂರ್ಯನ ತಾಪಕ್ಕಿಂತ ಹೆಚ್ಚಾಗಿತ್ತು. ದೇವ್ರೆ, ಯಾಕಪ್ಪ ನಮಗೆ ಇಷ್ಟೊಂದು ಶಿಕ್ಷೆ? ಈ ಬಿಸಿಲಲ್ಲಿ ಈ ಮನೆಯಲ್ಲಿ ಇರಲು ಸಾಧ್ಯವಾಗದೆ ಹೀಗೆ ನಾವು ತುಂಬಾನೇ ಕಷ್ಟಪಡ್ತಾ ಇದ್ದೀವಿ. ಬಡತನ ನಮ್ನ ಕೊಲ್ತಾ ಇದೆ. ಪಾಪ ನನ್ ಮಗಳು ಬುಜ್ಜಿ ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಒಂದು ಹನಿ ನೀರ್ ಕೂಡ ಅವಳಿಂದ ಕುಡಿಯಕ್ಕಾಗ್ತಾ ಇಲ್ಲ. ಬುಜ್ಜಿ ಹಳೆಯ ಸೈಕಲಲ್ಲೇ ಗಂಟ್ಲು ಒಣಗುತ್ತಾ ಮನೆಗೆ ಬಂತು. ಅಮ್ಮ, ನನ್ನ ವಿದ್ಯಾಭ್ಯಾಸ, ನನ್ನ ಬುದ್ಧಿವಂತಿಕೆಯಿಂದ ನಿಮಗೆ ತಂಪಾದ ಜೀವನವನ್ನು ಕೊಡಲು ಸಾಧ್ಯವಾಗದಿದ್ದರೆ ಯಾಕಮ್ಮ ನನಗೆ ಈ ಬದುಕು? ಏನಮ್ಮ ಮಾಡೋದು? ಈ ದರಿದ್ರ ನಮ್ನ ಸುಡ್ತಾ ಇದೆ. ಪಕ್ಕದ ಬಂಗ್ಲೆಯಲ್ಲಿ ನಾಯಿ ಕೂಡ ಎಸಿಯಲ್ಲಿದ್ರೆ ನಾವು ಇಲ್ಲಿ ಈ ಬಿಸಿಲಲ್ಲಿ ಒಣಗೋಗ್ತಾ ಇದ್ದೀವಿ. ಈ ಬಿಸಿಲಲ್ಲಿ ನಾವು ಸತ್ತೋಗ್ತೀವ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ಒಂದು ವೇಳೆ ಹಾಗೆ ನಾನು ಸತ್ರೆ ಕೂಡ ಈ ಬಿಸಿಲಿಗೆ ನನಗೆ ಕಷ್ಟ ಕೊಡದೆ ತಂಪಾದ ಮಣ್ಣಿನಿಂದ ನನ್ನ ಮುಚ್ಚಮ್ಮ, ಅದೇ ನನ್ನ ಕೊನೆಯ ಆಸೆ. ಬುಜ್ಜಿ ತನ್ನ ತಾಯಿಗೆ ಕುಡಿಯಕ್ಕೆ ಕೊಡೋಣ ಅಂತ ಮಡಿಕೆಯಲ್ಲಿ ಕೆಳಭಾಗದಲ್ಲಿರುವ ನೀರನ್ನು ತೆಗೆದುಕೊಡೋಣ ಅಂತ ಬಂದ್ಲು. ಅವಾಗ ಪಕ್ಕದ ಬಂಗ್ಲೆಯಲ್ಲಿ ಮಹಾರಾಣಿಯಾಗಿರುವ ಚಿಚ್ಚು, ಅದರ ಸೇವಕಿಯಾಗಿರುವ ಕುಹು ಅವರಿಬ್ಬರು ಕೂಲ್ ಡ್ರಿಂಕ್ಸ್ ಅಲ್ಲಿ ಐಸ್ ಹಾಕೊಂಡು ಕುಡಿಯುತ್ತಾ ತುಂಬಾ ದಿಮಾಕಿನಿಂದ, ಬುಜ್ಜಿ ಏನೇ ಆವಾಗ್ಲೇ ನಿನ್ನ ಲಕ್ಸುರಿ ಕಾರಿಂದ ಬಂದು ಇಳಿದ? ಅದೇ ನಿನ್ನ ಡಬರಾ ಸೈಕಲ್ ಏನೇ ಸಿಟಿಯಲ್ಲಿ ಏನೋ ಕೆಲಸ ಮಾಡ್ತಿದೀಯಂತೆ? ನಿನ್ನ ತಾಯಿಗೆ ಆಫ್ಟರ್ 500 ರೂಪಾಯಿ ಕೊಟ್ಟು ಒಂದು ಕೂಲರ್ ಕೂಡ ತಂದು ಕೊಡಲು ಸಾಧ್ಯವಾಗ್ತಿಲ್ವಾ? ಆ ಮನೆ ಹಾಗೆ ಸುಡ್ತಾ ಇದೆ ಅಲ್ವಾ? ನಿಮ್ ತಾಯಿ ಒಳಗೇನು ಬೇಯ್ತಾ ಇದ್ದಾಳ? ಚಿಚ್ಚು, ಏನು ಸಾಫ್ಟ್ವೇರ್ ಇಂಜಿನಿಯರ್ ಅಂತೀಯಾ? ಅದೆಲ್ಲ ಏನು ಇಲ್ಲ, ಕೂಲಿ ಕೆಲಸಕ್ಕೆ ಹೋಗಿ ಬರುವ ರೀತಿ ನನ್ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಮನೆ ಎಲ್ಲಾದ್ರೂ ಬಿದ್ದೋದ್ರೆ ಆಮೇಲೆ ಇವ್ರಿಗೆ ಇರ್ಲಿಕ್ಕೆ ಆ ಮನೆ ಕೂಡ ಇಲ್ವಲ್ಲ. ನೀನು ಮಾತ್ರ ಆಫೀಸಲ್ಲಿ ಎಸಿಯಲ್ಲಿ ಕೂತ್ಕೊಂಡಿರ್ತೀಯ, ಆದ್ರೆ ನಿಮ್ ತಾಯಿನ ಮಾತ್ರ ಈ ಬಿಸಿಲಲ್ಲಿ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ನಿಮ್ ತಾಯಿನ ನಮ್ ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳಿದ್ರೆ ಬರ್ತಾ ಇಲ್ಲ. ಇಷ್ಟೊಂದ್ ಕಷ್ಟ ನೀವು ಪಡಬೇಕಾಗಿದೆ. ಬುಜ್ಜಿ ಹಿಂದೆ ತಿರುಗಿ ಕುಹುನ ಮತ್ತು ಚಿಚ್ಚುವನ್ನು ನೋಡಿ ಬುಜ್ಜಿ ಕಣ್ಣಲ್ಲಿ ಕಣ್ಣೀರು ಬರಲಿಲ್ಲ. ಅದಕ್ಕೆ ಬದಲಾಗಿ ಅವರನ್ನು ನೋಡಿ ಅದರ ಕಣ್ಣಲ್ಲಿ ಕೋಪ ಕಾಣ್ತಾ ಇತ್ತು. ಏನು ಚಿಚ್ಚು ಅತ್ತೆ, ನಿಮ್ ಮನೆಯಲ್ಲಿ ಎಸಿ ಕೆಲಸ ಮಾಡ್ತಾ ಇಲ್ವಾ? ಅದಕ್ಕೇನೆ ಹೀಗೆ ಹೊರಗಡೆ ಬಂದು ಕೂತ್ಕೊಂಡಿದ್ದೀರಾ? ನಿಮ್ಮ ಹಾಗೆ ನಾವೇನಿಲ್ಲ,
ನಾವು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ನಮ್ ಕಾಲ್ ಮೇಲೆ ನಾವು ನಿಂತಿರೋದು. ಹಿಂದಿದು ಜೀರ್ಣ ಆಗದೆ ಹೀಗೆ ಬಂದು ಮಾತಾಡ್ತಿದ್ದೀರಾ? ನಿಮ್ಮ ಮನೆಯೊಳಗೆ ಮಾತ್ರ ಎಸಿ ಇರ್ಬೋದು, ಆದ್ರೆ ನಿಮ್ಮ ಮನಸ್ಸು ಕಾರ್ಪೊರೇಷನ್ ತೊಟ್ಟಿಯ ಹಾಗೆ ನಾರ್ತಾ ಇದೆ. ಅದು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಕೈಯಲ್ಲಿ ಹಣ ಇರ್ಬೋದು, ಮನುಷ್ಯನನ್ನು ಚೆನ್ನಾಗಿ ಮಾತನಾಡಿಸುವ ಆ ನಾಯಿ ನಿಮ್ಮ ಪಕ್ಕದಲ್ಲಿ ಇದೆಯಲ್ಲ, ಅದಕ್ಕಿರುವ ಮನಸ್ಸು ಕೂಡ ನಿಮಗಿಲ್ಲ. ಓ ಕೋಪದಿಂದ ಜೋ ನೋಡ್ದ ಇವಳಿಗೆ ಎಷ್ಟೊಂದು ದುರಂಕಾರ ಅಂತ. ಮಾಡೋದು ಕೂಲಿ ಕೆಲ್ಸ. ಈ ರೀತಿ ಈ ಮನೆಯಲ್ಲಿ ಇದ್ರು ಕೂಡ ಇವರಿಗೆ ಬುದ್ಧಿ ಬರೋದಿಲ್ಲಲ್ಲ, ಇವರಿಗೆ ಇದೇ ಆನಂದ. ಕುಹು, ಬಾಯಿ ಮುಚ್ತೀಯಾ? ನೀನು ಪಾತ್ರೆ ತೊಳೆಯೋದ್ ಕೆಲ್ಸ ತಾನೇ ಮಾಡೋದ ಮನೆಯಲ್ಲಿ? ನಿಮ್ಮಮ್ಮ ಪಾತ್ರೆ ತೊಳೆಯೋ ಕೆಲ್ಸ ಮಾಡಿದ್ರಿಂದನೇ ಇವತ್ತು ಈ ಕೆಲ್ಸ ನಿನಗ್ ಸಿಕ್ಕಿದ್ದು. ನಮ್ಮಮ್ಮ ಪಾತ್ರೆ ತೊಳೆಯಕ್ಕೆ ಬರೋದಿಲ್ಲ, ಅದು ಅವರ ಆತ್ಮಗೌರವ. ನಿಮ್ಮಂತವ್ರ ಕೈ ಕೆಳಗೆ ಕೆಲಸ ಮಾಡ್ಲಿಕ್ಕೆ ಮಣ್ಣಲ್ಲಿ ಇಳಿದು ಕೂಲಿ ಕೆಲಸ ಮಾಡೋದು ಎಷ್ಟೋ ಮೇಲು ಗೊತ್ತಾ? ಸೂರ್ಯನ ಮುಖದಲ್ಲಿರುವ ಆ ಬಿಸಿ ನಿನ್ನ ಮುಖದಲ್ಲಿದೆ. ಹೋಗಿ ನೀನು ಮೊದ್ಲು ಮುಖ ತೊಳ್ಕೊ, ಇಲ್ಲದಿದ್ರೆ ಬೇಯ್ತಾ ಇರುವ ನಿನ್ನ ಮುಖವನ್ನು ನೋಡಿ ಜನರು ಹೆದರ್ತಾರೆ. ಓಹೋ ಚಿಚ್ಚು, ಬುಜ್ಜಿ ಮಾತನಾಡಿದ್ದನ್ನು ನೋಡಿ ತುಂಬಾನೇ ಕೋಪಪಟ್ಟು ಯಾಕೆ ಬುಜ್ಜಿ ಜೊತೆ ಸುಮ್ನೆ ಮಾತ್ಕೊಡೋದು ಅಂತ ಮನೆಯೊಳಗೆ ಹೊರಟು ಹೋದ್ರು. ಹಗಲಿಡೀ ಬಿಸಿಲಿನ ತಾಪದಿಂದ ರಾತ್ರಿ ಸಮಯದಲ್ಲಿ ಮನೆಯೊಳಗೆ ಮಲಗಲು ಸಾಧ್ಯ ಆಗ್ತಾ ಇಲ್ಲ. ತುನಿಗೆ ಮನೆಯೊಳಗೆ ಉಸಿರಾಡಕ್ಕೆ ಕಷ್ಟ ಆಗಿ ಹೊರಗಡೆ ಬಂದು ಮಂಚದ ಮೇಲೆ ಕೂತ್ಕೊಂಡ್ಲು. ಆದ್ರೂ ಕೂಡ ತುಂಬಾನೇ ಕಷ್ಟಪಡ್ತಿದ್ಲು. ತುನಿಯ ಬೆನ್ನಿಗೆ ಬಿಸಿಲು ತಾಗಿ ತಾಗಿ ಬೆನ್ನೆಲ್ಲ ನೋವಾಗ್ತಾ ಇತ್ತು. ಬೆನ್ನು ನೋವಲ್ಲೇ ಕೂತ್ಕೊಂಡು, ಬುಜ್ಜಿ ನನ್ನಿಂದ ಕೂರಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈ ಬಿಸಿಲಿಗೆ ನಾವು ಒಣಗೋಗಿದೀವಿ. ನಮ್ಮ ಬಡತನ ಅದಕ್ಕಿಂತನೂ ಒಣಗೋಗಿದೆ. ಒಂದು ವೇಳೆ ಬೆಳಿಗ್ಗೆ ನನ್ನಿಂದ ಎದ್ದೇಳಲು ಸಾಧ್ಯವಾಗದೆ ಹಾಗೆ ನಾನು ಸತ್ತೋದ್ರೆ ಈ ಬಿಸಿಲಲ್ಲಿ ನನ್ನ ಮಣ್ಣು ಮಾಡದೆ ಆ ಬಾವಿಯ ಹತ್ತಿರವಿರುವ ಆ ಮರದ ಕೆಳಗೆ ತಂಪಾಗಿರುವ ಸ್ಥಳದಲ್ಲಿ ನನ್ನ ಮಣ್ಣು ಮಾಡು. ನಾನು ಜೀವ ಹೋದ್ರೂ ಕೂಡ ನಾನು ಸ್ವಲ್ಪ ತಂಪಾಗಿರ್ಬೇಕು. ಈ ಎಸಿಯ ಶಬ್ದ ನನ್ನ ಎದೆಯಲ್ಲಿ ಬಾಣವಾಗಿ ಚುಚ್ಚುತ್ತಾ ಇದೆ. ನಾವು ಯಾವುದಕ್ಕೂ ಕೂಡ ಕೆಲ್ಸಕ್ಕೆ ಬಾರದವರ ಹಾಗೆ ಆಗ್ಬಿಟ್ಟು. ಆಕಾಶದಲ್ಲಿರುವ ಚಂದಮಾಮ ಕೂಡ ನಮ್ಮನ್ನ ನೋಡಿ ನಗ್ತಾ ಇದ್ದಾನೆ. ತುನಿ ಬುಜ್ಜಿಯನ್ನು ತಬ್ಬಿಕೊಂಡು ಅಳ್ತಾ ಇದ್ಲು. ಆ ಕಣ್ಣೀರು ಕೂಡ ಯಾವ ಕೆಲ್ಸಕ್ಕೆ ಬಾರದ ಹಾಗೆ ಆಗೋಯ್ತು. ಬೇಡಮ್ಮ, ಹಾಗೆ ಮಾತಾಡ್ಬೇಡಿ. ನಿಮ್ಮ ಕಷ್ಟ ನೋಡಿ ನನ್ನಿಂದ ಸುಮ್ನೆ ಕೂರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಚಿಚ್ಚು ಅತ್ತೆ ಮಾತು ನನ್ನ ಎದೆಯಲ್ಲಿ ಬಾಣ ಬಿಟ್ಟಿರುವ ಹಾಗಿದೆ. ನನಗೆ ಬುದ್ಧಿ ಇದೆ. ನನ್ನ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ನಿಮ್ಮನ್ನು ತಂಪಾಗಿರುವ ಒಂದು ಮನೆಯಲ್ಲಿ ಇರಿಸ್ತೀನಿ. ಆ ಚಿಚ್ಚು ಅತ್ತೆ ಮನೆಯಲ್ಲಿ ಎಸಿ ಇರ್ಬೋದು, ಆದ್ರೆ ಅವರಿಗಿಂತ ತಂಪಾದ ನಿಜವಾದ ಸ್ವರೂಪವನ್ನು ನಾನ್ ತೋರಿಸ್ತೀನಿ. ಆ ಚಿಚ್ಚು ಅತ್ತೆಯವರು ಎಸಿ ಬಿಲ್ ಕಟ್ಟಕ್ಕೆ ಹಣ ಇಲ್ಲದೆ ಒದ್ದಾಡುವ ಹಾಗೆ ನಾವು ಮಾಡೋಣ. ಮರುದಿನ ಬುಜ್ಜಿ ತನ್ನ ಕೆಲ್ಸಕ್ಕೆ ರಜೆ ಹಾಕಿ ತನ್ನ ತಾಯಿಗೋಸ್ಕರ ಮಣ್ಣಿನಿಂದ ಏನಾದ್ರೂ ತಂಪಾಗಿರುವ ಮನೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಮಣ್ಣಲ್ಲಿ ಸಾಧನೆಯನ್ನು ಮಾಡ್ತಾ ಇತ್ತು. ಅದರ ಮನಸ್ಸು ಎಲ್ಲೋ ಇದ್ರೂ ಕೂಡ ತನ್ನ ತಾಯಿಗೋಸ್ಕರ ಏನೋ ಒಂದು ಮಾಡ್ಲೇಬೇಕು ಎನ್ನುವ ಸಂತೋಷದಿಂದ ಮನಸ್ಸು ಅಂಬಲಿಸ್ತಾ ಇತ್ತು. ಏನ್ ಬುಜ್ಜಿ, ಆಫೀಸ್ ಕೆಲ್ಸದಿಂದ ನಿನ್ನ ಎತ್ತು ಬಿಸಾಕ್ಬಿಟ್ರಾ? ಏನು ಮಣ್ಣಿನ ಕೆಲಸ ಮಾಡ್ತಾ ಇದೀಯಾ? ಓಹೋ, ಆಫೀಸಿಂದ ಎತ್ತಾಕ್ ಬಿಟ್ರಲ್ವಾ, ಮಣ್ಣಿನ ಕೆಲಸ ಮಾಡಿ ಹೇಗೂ ಜೀವನ ಮಾಡೋಣ ಅಂತ ಇದೀಯಾ? ನನಗ್ ಗೊತ್ತು, ನೀನು ಕೂಡ ನಿನ್ನ ತಾಯಿ ರೀತಿ ಮಣ್ಣಿನಲ್ಲೇ ಜೀವನ ಕಳಿತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋಡು ಚಿಚ್ಚು ಅತ್ತೆ, ನಾನು ಮಡಿಕೆನ ಮಾಡ್ತೀನೋ ನಿನ್ನ ಅಹಂಕಾರವನ್ನು ಮಾರಾಟ ಮಾಡ್ತೀನೋ ಅಂತ ನೀನೇ ನೋಡ್ತೀಯ. ನೋಡಿ ಚಿಚ್ಚು ಅತ್ತೆ, ನಿಮ್ಮ ಅಹಂಕಾರವನ್ನು ನನ್ನ ವಯಸ್ಸಿನ ಮಕ್ಕಳ ಜೊತೆ ತೋರಿಸದೆ ನಿಮ್ಮ ವಯಸ್ಸಿನಲ್ಲಿರುವ ಜನರ ಜೊತೆ ಹೋಗಿ ಕಕ್ಕಿ ಒಳ್ಳೆ ಕೆಲಸ ಮಾಡೋದು ಅಂದ್ರೆ ಅದು ಒಂದು ದೊಡ್ಡ ಆರ್ಟ್ ಗೊತ್ತಾ? ನಿಮ್ಮಂತವರಿಗೆ ಶಾಪಿಂಗ್ ಮಾಲ್ ಅಲ್ಲಿ ಚರ್ಚೆ ಮಾಡಕ್ಕೇನೆ ಗೊತ್ತಿರೋದು. ಇಂಥ ಮಣ್ಣಿನಲ್ಲಿರುವ ಅದ್ಭುತ ನಿಮ್ಗೆ ಗೊತ್ತಿಲ್ಲ. ನಿಮಗೆ ದುರಂಕಾರ ಇದ್ರೆ ನಾನು ನನ್ನ ಕಷ್ಟದಿಂದ ಒಂದು ಅದ್ಭುತವನ್ನು ಸೃಷ್ಟಿ ಮಾಡ್ತೀನಿ. ಹೀಗೆ ಬುಜ್ಜಿ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ತನ್ನ ಕೈಯಾರೆ ಅದ್ಭುತವಾದ ಮಡಿಕೆಯ ಮನೆಯನ್ನು ನಿರ್ಮಾಣ ಮಾಡ್ತು. ಮನೆ ಸಿದ್ಧವಾಯಿತು. ಬುಜ್ಜಿ ಆ ಮಡಿಕೆಯ ಸುತ್ತಲೂ ಹುಲ್ಲನ್ನು ನಿರ್ಮಾಣ ಮಾಡ್ತು. ಮನೆಯ ಮೇಲಿನಿಂದ ನೀರು ಹನಿ ಹನಿಯಾಗಿ ಬೀಳುವ ರೀತಿ ಏರ್ಪಾಡು ಮಾಡಿತ್ತು. ತುನಿ ಆ ಮನೆಯೊಳಗೆ ಹೋದ ತಕ್ಷಣ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ಕಂಡಿತು ಬುಜ್ಜಿ. ಒಂದೇ ಸಲ ಆಶ್ಚರ್ಯ ಉಂಟಾದ ರೀತಿ ಅನ್ನಿಸಿತು. ಆ ಮಡಿಕೆ ಮನೆ ಒಂದು ಅದ್ಭುತವಾದ ಆರ್ಟ್ ಆಗಿತ್ತು. ಬುಜ್ಜಿ, ಇಷ್ಟು ದಿನ ನಾನು ನರ್ಕದಲ್ಲಿ ಸಿಕ್ಕಾಕೊಂಡಿರುವ ರೀತಿ ಅನ್ಸ್ತು. ಆದ್ರೆ ಇವತ್ತು ನನಗೆ ಸ್ವರ್ಗದಲ್ಲಿ ಇರುವ ಹಾಗೆ ಅನ್ಸ್ತಾ ಇದೆ. ನನ್ನ ಮಗು ನನಗೋಸ್ಕರ ಇಷ್ಟು ಸುಂದರವಾದ ಮನೆ ಕಟ್ಟಿ ಕೊಡ್ತಾಳೆ ಅಂತ ನಾನು ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ. ಇದೇ ಬುಜ್ಜಿ, ನನಗೆ ದೊಡ್ಡ ಅರಮನೆ, ತಂಪಾದ ಮನೆ, ನಿನ್ನ ಕಷ್ಟದ ಪ್ರತಿಫಲ ಮಗಳೇ. ಒಟ್ಟು ಬನ್ನು ಕೂಡ ಬುಜ್ಜಿಯ ಮನೆಗೆ ಬಂದು ಮನೆ ನೋಡಿದ್ರು. ಸಂತೋಷದಲ್ಲಿ ಹಾರಾಡ್ದ ಬನ್ನು. ನಿಮ್ಮ ಮನೆ ಸೂಪರ್ ಆಗಿದೆ. ನನ್ನ ಮನೆಯಲ್ಲಿ ಎಸಿ ಇದ್ರೂ ಕೂಡ ಇಷ್ಟೊಂದು ತಂಪಾಗಿರ್ಲಿಲ್ಲ. ನನಗೂ ಒಂದು ರೂಮ್ ಕೊಡಕ್ಕ. ಇದು ಜಾಸ್ತಿ ಆದ ಕಾರಣ ಟ್ರಾನ್ಸ್ಫಾರಂ ಕೂಡ ಹೊಡೆದೋಯ್ತು. ಆ ದಿನ ಕತ್ತಲು, ಯಾರ ಮನೆಯಲ್ಲೂ ಕರೆಂಟ್ ಇಲ್ಲ.
ಕರೆಂಟ್ ಇಲ್ಲದೆ ಉಷ್ಣತೆಯಿಂದ ಮನೆಯಲ್ಲಿ ಕೂರಲು ಸಾಧ್ಯವಾಗದೆ ಕುಹು ಮತ್ತು ಚಿಚ್ಚು ಮನೆಯಿಂದ ಹೊರಗಡೆ ಬಂದ್ರು. ರಸ್ತೆಯಲ್ಲಿ ಭಿಕ್ಷುಕರ ಹಾಗೆ ಸುತ್ತಾಡ್ತಿದ್ರು. ರಾತ್ರಿ ಇಡೀ ರಸ್ತೆಯಲ್ಲೇ ನಡೆಯುತ್ತಾ, ಅಯ್ಯೋ ದೇವ್ರೆ, ಈ ಸೆಕೆಯಲ್ಲಿ ನನ್ನಿಂದ ನಡೆಯಕ್ಕಾಗ್ತಿಲ್ಲ. ರೇಷ್ಮೆ ಸೀರೆ ದೇಹದಲ್ಲೇ ಅಂಟ್ಕೋತಾ ಇದೆ. ಈ ಕರೆಂಟ್ ಅವರಿಗೆ ಏನಾಗಿತ್ತು? ಇಷ್ಟೊಂದು ಹಣ ಇದ್ರೂ ಕೂಡ ಈ ಬಿಸಿಯಲ್ಲಿ ನಮ್ಮಿಂದ ಇರ್ಲಿಕ್ಕಾಗ್ತಾ ಇಲ್ಲ. ಈ ಬಿಸಿಯನ್ನು ಕೂಡ ದೂರ ಮಾಡಲು ಸಾಧ್ಯವಾಗ್ತಿಲ್ಲ. ಚಿಚ್ಚು, ಎಸಿ ಇಲ್ಲದಿದ್ರೆ ನಮ್ಮ ಜೀವನ ಏನ್ ಕತೆ ನೋಡು. ಗಾಳಿ ಇಲ್ಲದೆ ನಾವು ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ. ಅವಾಗ್ಲೇ ಅವರಿಗೆ ಬುಜ್ಜಿಯ ಮಡಿಕೆಯ ಮನೆ ಕಂಡಿತ್ತು. ಅದರಲ್ಲಿ ಬುಜ್ಜಿ ತುನಿ ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡುವುದನ್ನು ಗಮನಿಸಿದ್ರು. ಆಗ ಚಿಚ್ಚುಗೆ ತನ್ನ ನಿಸ್ಸಹಾಯಕತನ ಯೋಚನೆಗೆ ಬಂತು. ಆಗ ಬನ್ನು ಮನೆಯ ಹೊರಗಡೆಯಿಂದ, ಏನ್ ಚಿಚ್ಚು ಅತ್ತೆ, ನಿಮ್ ಮನೆಯಲ್ಲಿ ಎಸಿ ಕೆಲಸ ಮಾಡ್ತಾ ಇಲ್ವಾ? ನಮ್ಮ ಬುಜ್ಜಿ ಅಕ್ಕನ ಮನೆ ನೋಡಿದ್ರಾ? ಎಷ್ಟು ತಂಪಾದ ಮನೆಯಲ್ಲಿ ನಿದ್ರೆ ಮಾಡ್ತಿದ್ದಾರೆ ಅಂತ. 10,000ದಷ್ಟು ನೀವು ಬಿಲ್ ಕಟ್ಟಿದ್ರು ಕೂಡ ಇವತ್ತು ನಿಮ್ ಮನೆಯಲ್ಲಿ ಎಸಿ ಇಲ್ಲದೆ ಹೊರಗಡೆ ಕಷ್ಟಪಡ್ತಾ ಇದ್ದೀರಾ. ಅದಕ್ಕಿಂತ ಬುದ್ಧಿವಂತಿಕೆ ದೊಡ್ಡದು ಅಂತ ಇವಾಗ್ಲಾದ್ರೂ ಅರ್ಥ ಆಗ್ತಿದ್ಯಾತ್ತೆ. ಬೇಕಾದ್ರೆ ಅವ್ರ ಮನೆಯ ಹೊರಗಡೆ ಕೂತ್ಕೊಂಡು ತಂಪಾದ ಗಾಳಿಯನ್ನು ಶ್ವಾಸನೆ ಮಾಡಿ. ನಿಮ್ಮ ಎಸಿ ಅಹಂಕಾರ ದೂರ ಆಗುತ್ತೆ. ತಲೆ ತಗ್ಗಿಸಿತು. ತುನಿ ಇಷ್ಟು ದಿನ ಹಾಕಿದ ಕಣ್ಣೀರಿಗೆ ಇವತ್ತು ಅವಳಿಗೆ ಶಾಶ್ವತವಾದ ನೆಮ್ಮದಿ ಸಿಕ್ತು. ಮರುದಿನ ಬೆಳಿಗ್ಗೆ ಕುಹು, ಚಿಚ್ಚು ನಾಚಿಕೆ ಪಟ್ಟು ಅವಮಾನದಿಂದ ಬುಜ್ಜಿಯನ್ನು ನೋಡಲು ಬುಜ್ಜಿಯ ಮನೆಗೆ ಬಂದ್ರು. ಊರಿನವರೆಲ್ಲ ಅಲ್ಲೇ ಇದ್ರು. ಬುಜ್ಜಿ, ನಿನ್ನೆ ರಾತ್ರಿ ನೀನು ಆರಾಮವಾಗಿ ನಿದ್ರೆ ಮಾಡ್ದೆ ಅಂತ ತುಂಬಾ ದುರಂಕಾರದಿಂದ ಎಗರಾಡ್ಬೇಡ. ನಿನ್ನ ಬುದ್ಧಿವಂತಿಕೆ ಇಷ್ಟಕ್ಕೆ ಇರೋದು. ನಿಧಾನವಾಗಿ ಹೊರಗಡೆ ಬಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಸ್ಟೈಲ್ ಆಗಿ ನಿಂತ್ಕೊಂಡು, ಅತ್ತೆ, ನಿನ್ ಜೊತೆ ಹಣ ಇದೆ ಅಂತ ದುರಂಕಾರದಿಂದ ಆಡ್ಬೇಡ. ಇರುವ ಹಣದಲ್ಲಿ ಹೇಗೆ ಜೀವನ ಮಾಡೋದು ಅಂತ ನನ್ ಜೊತೆಯಿಂದ ಕಲ್ತ್ಕೋ. ನಿನ್ ಮನೆಯಲ್ಲಿ ಎಸಿ ಇದ್ರು ಕೂಡ ನಿನ್ನೆ ರಾತ್ರಿ ರಸ್ತೆಯಲ್ಲಿ ನಾಯಿ ರೀತಿ ಅಲ್ದಾಡ್ತಾ ಇದ್ದೆ ಗಾಳಿಗೋಸ್ಕರ. ನನ್ನ ವಿದ್ಯಾಭ್ಯಾಸ ನನಗೇನ್ ದಾರಿ ತೋರಿಸ್ತಾ ಇದೆ. ನಮ್ಮಮ್ಮ ಕೂಲಿ ಕೆಲಸ ಮಾಡೋದು ಅಂತ ಕೇವಲವಾಗಿ ಮಾತಾಡ್ದೆ ಅಲ್ಲ, ಇವತ್ ನೋಡ್ತಾ 5 ಊರಿನಿಂದ ಜನ ಬಂದು ಇದೇ ರೀತಿ ಮನೆಯನ್ನು ಕಟ್ಟಿಕೊಡಿ ಅಂತ ನನಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾ ಇದ್ದಾರೆ. ಆಗ ಹೇಳು, ನಿನ್ನ ಬಂಗ್ಲೆಯಲ್ಲಿ ದೊಡ್ಡ ಮಡಿಕೆ ಮನೆಯನ್ನು ಕಟ್ಟಿಕೊಡ್ಲಾ ಅಥವಾ ನನ್ನ ಮನೆಯ ಪಕ್ಕದಲ್ಲಿ ನಿನಗೂ ಇದೇ ರೀತಿ ಒಂದು ಮನೆ ಕಟ್ಟಿಕೊಡ್ಲಾ? ಬುಜ್ಜಿ ಮಾತು ಕೇಳಿ ಜನರೆಲ್ಲ ಕ್ಲಾಪ್ ಮಾಡಿದ್ರು. ಬುಜ್ಜಿಯ ಮಾತು ಚಿಚ್ಚುವಿಗೆ ಬಾಣದ ಹಾಗೆ ಚುಚ್ಚುತ್ತಾ ಇತ್ತು. ನಾಳೆ ಹಣ ನನ್ ಜೊತೆನೂ ಇರುತ್ತೆ. ಹಣ ಇದೆ ಅಂತ ದುರಹಂಕಾರದಿಂದ ತುಂಬಾ ಆಡ್ಬೇಡ. ಅಹಂಕಾರ ಯಾವತ್ತಿದ್ರು ನಿಂಗೆ ಅಪಾಯನೇ. ನನ್ನ ಮಣ್ಣಿನ ಮಡಿಕೆನೆ ದೊಡ್ಡದು ಅಂತ ಇವತ್ತು ನಾನು ನಿರೂಪಿಸಿದ್ದೀನಿ. ಮುಂದೆ ನನ್ ಸೈಕಲ್ ಅನ್ನಾಗ್ಲಿ, ನಮ್ ತಾಯಿಯನ್ನಾಗ್ಲಿ, ನನ್ ಮನೆಯನ್ನಾಗ್ಲಿ ಏನಾದ್ರೂ ಹೇಳಿದ್ರೆ ನಿನ್ನ ಐಸ್ ಕಟ್ಟಿ ರೀತಿ ಮಾಡ್ಬಿಡ್ತೀನಿ. ಹುಷಾರ್. ಹಣ ನಿನಗೆ ಯಾವಾಗಲೂ ಒಂಟಿತನವನ್ನು ಮಾತ್ರ ತೋರಿಸಿಕೊಡುತ್ತೆ. ತಲೆಯನ್ನು ತಗ್ಗಿಸಿತು. ತುನಿ ಕಣ್ಣಲ್ಲಿ ಆನಂದ ಕಣ್ಣೀರು. ಒಂದು ಕಾಲದಲ್ಲಿ ಕೇವಲವಾಗಿ ಮಾತಾಡಿದ ತುನಿಯ ಮಗಳನ್ನು ಇವತ್ತು ಊರಿ ಜನ ಮೆಚ್ಕೊಂಡು ಬುಜ್ಜಿಯನ್ನೇ ಕೊಂಡಾಡ್ತಾ ಇದ್ರು. ಈ ಕಥೆಯಿಂದ ತಿಳಿಯಬೇಕಾದ ನೀತಿ ಏನಂದ್ರೆ, ಹಣ ಇರುವ ತನಕ ಮಾತ್ರ ಎಸಿಯ ತಂಪು. ಕಷ್ಟದಿಂದ ಸೃಷ್ಟಿ ಮಾಡುವ ತಂಪುತನ ಜೀವನ ಪೂರ್ತಿ ನಮ್ ಜೊತೆನೇ ಇರುತ್ತೆ. ಬಡತನ ಎನ್ನುವುದು ನಿಧಾನವಾಗಿ ನಮಗೆ ಪಾಠವನ್ನು ಹೇಳಿಕೊಟ್ರು ಕೂಡ ನಿಧಾನವಾಗಿ ನಾವು ಎತ್ತರಕ್ಕೋಗ್ತೀವಿ. ಒಳ್ಳೆ ಗುಣಕ್ಕೆ ಯಾವಾಗ್ಲೂ ಬೆಲೆ ಇದೆ.